ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ರ್ಯಾಂಚ್ ಅಕೌಂಟ್ಸ್ ಮೇಲೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಬೇಸ್ಡ್ ಆನ್ ದ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಬೇಸ್ಡ್ ಆನ್ ದ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ನಾವು ಒಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಮತ್ತು ಈ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ದಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸನ್ನು ಕೇಳ್ತಿರ್ತಾರೆ ಮತ್ತು ಕಾಸ್ಟ್ ಪ್ರೈಸ್ ಮೇಲೆ ಕೂಡ ಕೇಳ್ತಿರ್ತಾರೆ. ಬಟ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ, ಜಾಸ್ತಿ ಕೇಳತ್ತಿರ್ತಾರೆ ಪ್ರಾಬ್ಲಮ್ಸನ್ನು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ. ಇವತ್ತಿನ ಕ್ಲಾಸ್ನಲ್ಲಿ ಏನು ಪ್ರಾಬ್ಲಮ್ ಇದನ್ನು ಸಾಲ್ವ್ ಮಾಡ್ತೀವಲ್ಲ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ ಬೇಸ್ಡ್ ಆನ್ ದ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ. ಸೊ ಹಾಗಾದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಏಕೆಂದರೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ ಆಗಿರ್ಬೋದು ಅವನು ನೀವು ಈಸಿಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಈಸಿಲಿ ನೀವು ಇಮ್ಮಿಡಿಯೇಟಾಗಿ ಕ್ಲಾಸ್ಗಳೆಲ್ಲ ಕೂಡ ನೀವು ನೋಡ್ಬೋದು. ಸೊ ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ಯಾವ ಥರ ಪ್ರಾಬ್ಲಮ್ ಇದೆ ಬೇಸ್ಡ್ ಆನ್ ದ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಅಂತೇಳಿ ನೋಡೋಣ. ಸೊ ಇವಾಗ ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಹೇಳ್ತಾರೆ ನೋಡ್ರಿ. ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್, ಸಿಂಪಲ್ ಇದೆ. ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಆ್ಯಂಡ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. The goods are supplied at cost plus 25%. ಸೊ ಕಾಸ್ಟ್ ಪ್ಲಸ್ 25% ಅಂತ ಹೇಳ್ತಾರೆ. ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಬ್ರ್ಯಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಮತ್ತು ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ್ ಅಂತ ಹೇಳಿದ್ದಾರೆ. ಬಟ್ ನಾವು ಬ್ರ್ಯಾಂಚ್ ಅಕೌಂಟ್ ಪ್ರಿಪೇರ್ ಮಾಡೋಣ, ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋಣ. ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ ನೋಡಿರಿ, ಏನಿದೆ 25% ಕಾಸ್ಟ್ ಮೇಲೆ 25% ಅಂತ ಹೇಳ್ತಾರೆ. ಅಂದರೆ ದ ಗೂಡ್ಸ್ ಆರ್ ಸಪ್ಲೈಡ್ ಆ್ಯಟ್ ಕಾಸ್ಟ್ ಪ್ಲಸ್ 25% ಅಂತ ಹೇಳ್ತಾರೆ. ಸೊ ಹಾಗಾದರೆ ಈ ಪ್ರಾಬ್ಲಮ್ ಯಾವ ಥರ ಇದೆ, ಇದ್ರ ಮೇಲೆ ನೀವು ಒಂದು ವರ್ಕಿಂಗ್ ನೋಟ್ ಮೆನ್ಷನ್ ಮಾಡಬೇಕು. 25% ಇದೆಯಲ್ಲ, ಸೊ ಇದನ್ನ ಯಾವ ಥರ ನಾವು ಸಾಲ್ವ್ ಮಾಡ್ಬೇಕಂತೇಳಿ ನಿಮ್ಗೆ ಈಸಿ ವೇಯಲ್ಲಿ ನಾನು ಹೇಳಿಕೊಡ್ತೇನೆ. ನೀವು ಯಾವಾಗಲೂ ಕೂಡ ಇದನ್ನ ನೆನಪಿನಲ್ಲಿ ಇಟ್ಕೊರಿ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಒಂದು ಸೆಕೆಂಡ್ ನೋಡಿರಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಒಂದು ಸೆಕೆಂಡ್ ರೀಡ್ ಮಾಡೋಣ. ಸ್ಟಾಕ್ ಆನ್ 1/1/1982 ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆ್ಯಟ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದೆ ಅಂತ ಹೇಳ್ತಾರೆ. ಎಷ್ಟಿದೆ? 27,000 ಇದೆ. ನೆಕ್ಸ್ಟ್ ನೋಡಿ, ಡೆಟರ್ಸ್ ಸನ್ರಿ ಡೆಟರ್ಸ್ ಆ್ಯಟ್ ಬ್ರ್ಯಾಂಚ್ ಆನ್ 1/1/1982 22,500 ಇದೆ. ನೆಕ್ಸ್ಟ್ ನೋಡಿರಿ, ಪೆಟ್ಟಿ ಕ್ಯಾಶ್ ಆನ್ 1/1/1982 ಪೆಟ್ಟಿ ಕ್ಯಾಶ್ ಎಷ್ಟಿದೆ ಅಂತ ಹೇಳ್ತಾರೆ? 60 rupees ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಡ್ಯೂರಿಂಗ್ ದ ಇಯರ್ ಆಟ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. 1,50,000 ಇದೆ. ನೆಕ್ಸ್ಟ್ ನೋಡಿರಿ, ಕ್ಯಾಶ್ ಸೇಲ್ಸ್ ಇದೆ 63,000 ಇದೆ. ಕ್ರೆಡಿಟ್ ಸೇಲ್ಸ್ ಇದೆ 1,10,000 ಇದೆ. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ರಿಟರ್ನ್ ಬೈ ಬ್ರ್ಯಾಂಚ್ ಇದೆ ಎಷ್ಟಿದೆ? 4,500 ಇದೆ. ನೆಕ್ಸ್ಟ್ ನೋಡಿರಿ, ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಫಾರ್ ಸ್ಯಾಲ್ರಿ ಎಷ್ಟಿದೆ? 10,800. ರೆಂಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಇದೆ 8,400. ನೆಕ್ಸ್ಟ್ ನೋಡಿ, ಪೆಟ್ಟಿ ಕ್ಯಾಶ್ ಇದೆ 1,950 ಇದೆ. ನೆಕ್ಸ್ಟ್ ನೋಡಿರಿ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಆಟ್ ಬ್ರ್ಯಾಂಚ್ ಇದೆ ಎಷ್ಟಿದೆ? 1,18,200 ಇದೆ. ನೆಕ್ಸ್ಟ್ ನೋಡಿರಿ, ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಇದೆ 1,800 ಇದೆ. ನೆಕ್ಸ್ಟ್ ನೋಡಿರಿ, ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ 1,800 ಇದೆ. ನೆಕ್ಸ್ಟ್ ನೋಡಿರಿ, ಸ್ಟಾಕ್ ಆಟ್ ಬ್ರ್ಯಾಂಚ್ ಆನ್ 31/12/1982 ಆಟ್ ಇನ್ವಾಯ್ಸ್ ಪ್ರೈಸ್ ಎತ್ತಿದೆ ಎಷ್ಟಿದೆ? 33,900 ಇದೆ. ನೆಕ್ಸ್ಟ್ ನೋಡಿರಿ, ಪೆಟ್ಟಿ ಕ್ಯಾಶ್ ಇದೆ 31/12/1982 ಎಷ್ಟಿದೆ? 90 ಇದೆ. ಆಲ್ ಕ್ಯಾಶ್ ರಿಸೀವ್ಡ್ ಬೈ ದ ಬ್ರ್ಯಾಂಚ್ ಇಟ್ ಈಸ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಂತ ಹೇಳ್ತಾರೆ. ಸೊ ಈ ಥರ ನಿಮಗೆ ಇದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಈ ಪ್ರಾಬ್ಲಮ್ ನಾವು ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆಲ್ರೆಡಿ ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಫಾರ್ಮೇಟ್ ಹೇಳಿಕೊಟ್ಟಿದ್ದೆ. ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇರಲಿ, ಕಾಸ್ಟ್ ಪ್ರೈಸ್ ಮೆಥಡಲ್ಲಿ ಸಮ್ ಪಾಯಿಂಟ್ಸ್ ಅಥವಾ ಸಮ್ ಎಂಟ್ರಿ ಏನದಲ್ಲ ಅವ ಸೇಮ್ ಇರುತ್ತೆ. ಸೊ ಇವಾಗ ನೋಡೋಣ, ನೀವು ಯಾವಾಗಲೂ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನೀವು ಏನು ಮಾಡಬೇಕಂದ್ರೆ
ಈ ಥರ ಒಂದು ಲೈನ್ ಇರುತ್ತೆ ನೋಡಿ, ಇದನ್ನ ಅಬ್ಸರ್ವ್ ಮಾಡಬೇಕು. ದ ಗೂಡ್ಸ್ ಆರ್ ಸಪ್ಲೈಡ್ ಆಟ್ ಕಾಸ್ಟ್. ಇಲ್ಲಿ ಏನು ಹೇಳಿದ್ದಾರೆ, ಆಟ್ ಕಾಸ್ಟ್ ಅಂತ ಹೇಳಿದ್ದಾರೆ. ಆಟ್ ಕಾಸ್ಟ್ ಪ್ಲಸ್ 25% ಅಂತ ಹೇಳ್ತಾರೆ. ಎದ್ರ ಮೇಲಿದೆ ಅಂತ ಹೇಳ್ತಾರೆ, ಇದು ಆಟ್ ಕಾಸ್ಟ್ ಪ್ಲಸ್ 25% ಅಂತ ಹೇಳ್ತಾರೆ. ಸಿಂಪಲ್ ಇದೆ ಇದು. ಜಸ್ಟ್ ನಾವು ಏನು ಮಾಡಬೇಕಂದ್ರೆ ಒಂದು ನೀವು ವರ್ಕಿಂಗ್ ನೋಟ್ ಹಾಕಬೇಕು. ಸೊ ವರ್ಕಿಂಗ್ ನೋಟ್ 1 ಅಂತ ಹಾಕ್ರಿ. ಸೊ ಇಲ್ಲಿ ಜಸ್ಟ್ ಇಷ್ಟೇ ಮೆನ್ಷನ್ ಮಾಡಿರಿ ನೀವೇನು, ಜಸ್ಟ್ ನೋಡಿರಿ ವರ್ಕಿಂಗ್ ನೋಟ್ 1 ಅಂತ ಹಾಕಿ ಇನ್ವಾಯ್ಸ್ ಪ್ರೈಸ್ ಈಕ್ವಲ್ ಟು, ಈ ಫಾರ್ಮುಲಾನ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ. ಫಸ್ಟ್ ಯೂನಿಟ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕೂಡ ಹೇಳಿಕೊಟ್ಟಿದೆ. ಇನ್ವಾಯ್ಸ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಅಂತ ಇದೆ. ಹಾಗಾದರೆ ಪ್ರಾಫಿಟ್ ಎಷ್ಟಿದೆ ಪ್ರಾಫಿಟು 25% ಇದೆಯಲ್ಲ. 25% ಪ್ರಾಫಿಟ್ ಇದೆ. ಎದ್ರ ಮೇಲೆ ಎದ್ರ ಮೇಲೆ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ ಅವರು, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಾಸ್ಟ್ ಅಂತ ಹೇಳಿದಾರಲ್ಲ, ಕಾಸ್ಟ್ ನೀವು 100 ಇಟ್ಕೋಬೇಕು. ಸಪೋಸ್ ಇನ್ವಾಯ್ಸ್ ಅಂತ ಹೇಳಿದ್ದಾರೆ ಅಂದರೆ ಆರ್ ಅಥವಾ ಸೇಲ್ಸ್ ಅಂತ ಹೇಳಿದ್ದಾರೆ ಅಂದರೆ ಇನ್ವಾಯ್ಸ್ 100 ಇಟ್ಕೋಬೇಕು. ಸೊ ಹಾಗಾದರೆ ಇವಾಗ ನೋಡಿರಿ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂದರೆ ಕಾಸ್ಟ್ ಮೇಲೆ 100 ಇಟ್ಕೋರಿ. ಇದು ಪ್ರಾಫಿಟ್ ಅನ್ಕ ಇನ್ಬಿಲ್ಟ್ ಇರಬೇಕು. ನೆಕ್ಸ್ಟ್ ಇದು ನೋಡಿ, ಅಂದರೆ ಈ ಪ್ರಾಬ್ಲಮ್ದಾಗ 25% ಕೊಟ್ಟಾರಲ್ಲ, 25% ಪ್ರಾಫಿಟ್ ಇರ್ರಿ. ಸಪೋಸ್ ಬೇರೆ ಪ್ರಾಬ್ಲಮ್ದಾಗ 30% ಕೊಟ್ಟರೆ ಪ್ರಾಫಿಟ 30% ಅಂತ ಇಡ್ರಿ. ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಮೇಲೆ ಮಾಡಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಮಾಡಬೇಕು. ಇನ್ವಾಯ್ಸ್ ಪ್ರೈಸ್ ಅಥವಾ ಸೇಲ್ಸ್ ಮೇಲೆ ಮಾಡಂದ್ರೆ ಸೇಲ್ಸ್ 100 ಇಟ್ಕೋಬೇಕು. ಸೊ ಇವಾಗ ಎಷ್ಟಾಗುತ್ತೆ ವ್ಯಾಲ್ಯೂ, ಇನ್ವಾಯ್ಸ್ ಪ್ರೈಸ್ ವ್ಯಾಲ್ಯೂ 125 ಆಗುತ್ತೆ. ಯಾಕಂದರೆ ಇಲ್ಲಿ 100 ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಎದ್ರ ಮೇಲೆ ಅಂತ ಹೇಳಿದ್ದಾರೆ ಅವರು, ಕಾಸ್ಟ್ ಮೇಲೆ ಅಂತ ಹೇಳ್ತಾರೆ. ಅಂದ್ರೆ ಕಾಸ್ಟ್ ನೀವು 100 ಇಟ್ಕೋಬೇಕು. ಇವಾಗ ಇಷ್ಟು ಮಾಡಿರಿ ಅಂದ್ರೆ ಇದು ಫಸ್ಟ್ ನೀವು ಇದನ್ನು ಸಾಲ್ವ್ ಮಾಡಿದ ಹಾಗೆ, ಅಂದರೆ ಕಾಸ್ಟ್ ಪ್ಲಸ್ 25% ಏನಿದೆಯಲ್ಲ. ಸೊ ಇದನ್ನ ಇವಾಗ ಇದು ಮುಗೀತು. ನಂತರ ನೋಡಿರಿ 1 by 1 ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತ ಹೋಗ್ಬೇಕು. 1 by 1 ಇನ್ಫಾರ್ಮೇಷನ್ ಏನು ಕೊಟ್ಟಿರ್ತಾರಲ್ಲ ಪ್ರಾಬ್ಲಮ್ದಲ್ಲಿ, ಅದೇ ಥರ ನಾವು 1 by 1 ಇನ್ಫಾರ್ಮೇಷನ್ ವೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತ ಹೋಗಬೇಕು. ಸೊ ಇವಾಗ ನೋಡೋಣ. ಫಸ್ಟ್ ನೀವು ಏನು ಮಾಡಬೇಕು, ಬ್ರ್ಯಾಂಚ್ ಅಕೌಂಟ್ ಫಾರ್ಮ್ಯಾಟ್ ಹಾಕಬೇಕು. ನಂತರ ನೀವು ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಹಾಕಬೇಕು. ಅಂದರೆ ಎಟ್ ಎ ಟೈಮ್ ಒಮ್ಮೆ ನೀವು ಬ್ರ್ಯಾಂಚ್ ಅಕೌಂಟ್ ಮತ್ತು ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಹಾಕಿರಿ. ಅಂದರೆ ನಿಮ್ಗೆ ಸಿಂಪಲ್ಲಾಗಿ ಒಂದು ಪಾಯಿಂಟ್ಸ ಮಿಸ್ಸಿಂಗ್ ಆಗೋದಿಲ್ಲ. ಸೊ ಈಸಿಲಿ ನಾವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ ಏನು ಹೇಳಿದ್ದಾರೆ, ಒನ್ಸ್ ಅಗೇನ್ ಈಗ ಬ್ರ್ಯಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಎಷ್ಟಿದೆ ನೋಡ್ರಿ. ಇಯರ್ ಎಂಡಿಂಗ ಅದು ಮೆನ್ಷನ್ ಮಾಡಬೇಕಾ ನೀವು, ಇಲ್ಲ ಮೆನ್ಷನ್ ಮಾಡಿಲ್ಲ, ಬಟ್ ಮೆನ್ಷನ್ ಮಾಡಿರಿ. ಇಯರ್ ಎಂಡಿಂಗ್ 31/12/1982 ಇದೆಯಲ್ಲ. ಸೊ ಇಯರ್ ಎಂಡಿಂಗ್ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡಿರಿ, ಇನ್ನು ಡೆಬಿಟ್ ಕ್ರೆಡಿಟ್ ಸೈಡ್ ನೋಡಿರಿ, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಎಷ್ಟು ಪಾಯಿಂಟ್ ನೀವು ಫಸ್ಟ್ ಮೆನ್ಷನ್ ಮಾಡಬೇಕು. ಯಾವ್ಯಾವ ಅಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಅಲ್ಲಿ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅಂತೇಳಿ ನಾನು ನಂತರ ನೋಡೋಣ. ನೆಕ್ಸ್ಟ್ ನೋಡಿರಿ, ಸ್ವಲ್ಪ ಸ್ಪೇಸ್ ಬಿಡಬೇಕು ಇಲ್ಲಿ. ನೆಕ್ಸ್ಟ್ ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಒಂದು ಪೇಜ್ ಫಾರ್ಮ್ಯಾಟ್ ಹಾಕಬೇಕು ನೀವು. ಇದನ್ನ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಸೊ ಈ ಥರ ಮೆನ್ಷನ್ ಮಾಡ್ಬೇಕು ನೀವು. ನೆಕ್ಸ್ಟ್ ಇಲ್ಲಿ ನೋಡಿ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಡ್ರಿ. ಇದನ್ನ ಲಯಬಿಲಿಟೀಸ್. ನೆಕ್ಸ್ಟ್ ಇಲ್ಲಿ ಲಯಬಿಲಿಟೀಸ್ ಓಪನಿಂಗ್ ತೆಗೆದುಕೊಳ್ಬೇಕು ಇಲ್ಲಿ ಏನಾದರೂ ಇದ್ದು ಅಂದರೆ. ನೆಕ್ಸ್ಟ್ ಬೈ ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಇಲ್ಲಿ ಬ್ರೆಕೆಟ್ದಾಗ ರಿಟರ್ನ್ ಅಂತ ಹೇಳಿ ತೆಗೆದುಕೊಳ್ರಿ. ಸೊ ಇದನ್ನ ಸ್ವಲ್ಪ ಸ್ಪೇಸ್ ಬಿಡಬೇಕು. ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಇಲ್ಲಿ 2 ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ನೀವು ಫಾರ್ಮೇಟ್ ಬರೆಯುವಾಗ, ಕ್ಯಾಶ್ ಸೇಲ್ಸ ಮತ್ತು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಇಷ್ಟು ಮೆನ್ಷನ್ ಮಾಡಿದ ನಂತರ ನೀವು ಇನ್ನೊಂದು ತಿಂಗಳು ಇಷ್ಟು ಮೆನ್ಷನ್ ಮಾಡಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಬೇಕು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇಷ್ಟೇ ಮೆನ್ಷನ್ ಮಾಡಿ ಬಿಡ್ಬೇಕು ನೀವು. ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕು ನೀವು. ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡ್ರಿ. ಇಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಬಿಡಬೇಕು ನಾವು, ಯಾಕಂದರೆ ಪ್ರಾಬ್ಲಮ್ ಬೇಸ್ಡ್ ಆನ್ ದ ಎದ್ರ ಮೇಲೆ ಇದೆ, ಇನ್ವಾಯ್ಸ್ ಪ್ರೈಸ್ ಮೇಲೆ ಇದೆಯಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಸ್ಪೇಸ್ ಬಿಟ್ಟ ನಂತರ ಇನ್ನೇನು ಮಾಡಿರಿ, ಒನ್ಸ್ ಅಗೇನ್ ಇನ್ನೇನು ಮಾಡಿರಿ, ಡೆಟರ್ಸ್ ಅಕೌಂಟ್ ಅಂತೇಳಿ ಫಾರ್ಮ್ಯಾಟ್ ಹಾಕಬೇಕು. ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಹಾಕಿ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಮೆನ್ಷನ್ ಮಾಡಬೇಕು. ನಂತರ ಡೆಟರ್ಸ್ ಅಕೌಂಟ್ದಾಗೂ ಕೂಡ ಫಾರ್ಮ್ಯಾಟ್ ಮೆನ್ಷನ್ ಮಾಡ್ಬೇಕು ನೀವು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡಿರಿ. ಟು ಕ್ರೆಡಿಟ್ ಸೇಲ್ಸ್ ಮೆನ್ಷನ್ ಮಾಡಬೇಕು. ಈ ಸೈಡ ಬೈ ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ನಂತರ ಏನು ಮಾಡಿರಿ, ಬೈ ಡಿಸ್ಕೌಂಟ್ ಅಲೌಡ್ ಅಂತೇಳಿ ಮೆನ್ಷನ್ ಮಾಡಿರಿ. ಬೈ ಬ್ಯಾಡ್ ಡೆಟ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಬೈ ಸೇಲ್ಸ್ ರಿಟರ್ನ್ ಅಂತೇಳಿ ಮೆನ್ಷನ್ ಮಾಡಿರಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡ್ರಿ, ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್.
ಈ ಥರ ನೀವು ಇದನ್ನು ಒಂದು ಪೇಜಲ್ಲಿ ಇದೊಂದು ಫಾರ್ಮ್ಯಾಟ್ ಹಾಕಬೇಕು, ಬ್ರ್ಯಾಂಚ್ ಅಕೌಂಟ್ ಒಂದು ಫಾರ್ಮ್ಯಾಟ್ ಹಾಕಬೇಕು. ನಂತರ ಇನ್ನೊಂದು ಪೇಜಲ್ಲಿ ನೀವು ಬುಕ್ಸಲ್ಲಿ ಸಾಲ್ವ್ ಮಾಡ್ತಾ ಇದ್ದಿರಲ್ಲ, ಸೊ ಅದಕ್ಕಾಗಿ ನಂತರ ಪೇಜಲ್ಲಿ ನೀವು ಡೆಟರ್ಸ್ ಅಕೌಂಟ್ ಅಂತೇಳಿ ಒಂದು ಫಾರ್ಮ್ಯಾಟ್ ಹಾಕಬೇಕು. ಸೊ ಈ ಥರ ಸಾಲ್ವ್ ಮಾಡುವಾಗ ನಾವು ಸ್ವಲ್ಪ ಸ್ಪೇಸಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಇವಾಗ ಒನ್ ಬೈ ಒನ್ ಪ್ರಾಬ್ಲಮ್ ಸೇಮ್ ಏನಿದೆಯಲ್ಲ ಪ್ರಾಬ್ಲಮ್ ಜಸ್ಟ್ ನಾವು ಅಲ್ಲಿ ಇನ್ಫಾರ್ಮೇಷನ ಫಿಲ್ಲಪ್ ಮಾಡ್ಕೋತ ಹೋಗಬೇಕು. ಜಸ್ಟ್ ಫಾರ್ಮ್ಯಾಟಲ್ಲಿ ಇನ್ಫಾರ್ಮೇಷನ್ ಫಿಲ್ಲಪ್ ಮಾಡ್ಕೋತ ಹೋಗಬೇಕು. ಆ್ಯಕ್ಚುಲಿ ಈ ಯೂನಿಟ್ ಏನಿದೆಯಲ್ಲ ಈ ಯೂನಿಟ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಯೂನಿಟ್ ಮಿಸ್ ಮಾಡಬಾರ್ರಿ, ಯಾಕಂದರೆ ಮ್ಯಾಕ್ಸಿಮಮ್ ನಿಮ್ಗೆ ಈ ಯೂನಿಟ್ ಮೇಲೆ ಕ್ವಶನ್ಸ ಕೇಳ್ತಾರೆ ಎಕ್ಸಾಮ್ದಲ್ಲಿ. ನೋಡಿರಿ ಇಲ್ಲಿ ಸ್ಟಾಕ್ ಆನ್ 1/1/1982 ಆಟ್ ಇನ್ವಾಯ್ಸ್ ಪ್ರೈಸ್ ಅಂತಿದೆ. ಸ್ಟಾಕ್ ಎಷ್ಟಿದೆ? 27,000 ಇದೆ. ಅಂದರೆ ಇದು 1/1/1982 ಅಂದರೆ ಇಟ್ ಈಸ್ ಎ ಓಪನಿಂಗ್ ಸ್ಟಾಕ್ ಅಂತ ಹೇಳ್ಬೋದು. ನಾವು ಏನು ಮಾಡಬೇಕದನ್ನ ಓಪನಿಂಗ್ ಸ್ಟಾಕ್ ಇದ್ದರೆ ಬ್ರ್ಯಾಂಚ್ ಅಕೌಂಟದಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿರಿ, ಸ್ಟಾಕ್ ಅಟ್ ಮೆನ್ಷನ್ ಮಾಡಿರಿ 27,000. ಜಸ್ಟ್ ಇಷ್ಟೇ ಮೆನ್ಷನ್ ಮಾಡಿಬಿಡ್ಬೇಕು. ಆಯ್ತು, ನೀವು ಫಸ್ಟ್ ಅದು ಪಾಯಿಂಟ್ ಏನು ಮುಗಿತ್ಲ. ಇನ್ನು ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಪಾಯಿಂಟಿಗೇನು ಮೂವ್ ಆನ್ ಆಗೋಣ. ನೆಕ್ಸ್ಟ್ ನೋಡಿರಿ, ಸನ್ರಿ ಡೆಟರ್ಸ್ ಆಟ್ ಬ್ರ್ಯಾಂಚ್ ಆನ್ 1/1/1982 ಎಷ್ಟಿದೆ ಸನ್ರಿ ಡೆಟರ್ಸ್? ಅಂದರೆ ಡೆಟರ್ಸ್ನ ಓಪನಿಂಗ್ ಬ್ಯಾಲೆನ್ಸ್, ಯಾಕಂದರೆ 1/1/1982 ಅಂದರೆ ನೀವು ಡೇಟ್ಗಳನ್ನ ಅಬ್ಸರ್ವ್ ಮಾಡಬೇಕು. 22,500. ಸೊ ಜಸ್ಟ್ ಇದನ್ನು ಏನು ಮೆನ್ಷನ್ ಮಾಡಿರಿ 22,500. ಇದು ಕೂಡ ಓಪನಿಂಗ್ ಡೆಟರ್ಸ್ ಇರುವುದರಿಂದ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿ, ಸ್ಟಾಕ್ ಆದ ನಂತರ ಡೆಟರ್ಸ್ ಅಂತೇಳಿ 22,500 ಮೆನ್ಷನ್ ಮಾಡಬೇಕು. ಮತ್ತು ಇನ್ನೊಂದು ಕಡೆ ನೀವು ಮೆನ್ಷನ್ ಮಾಡಬೇಕು. ಎಲ್ಲಿ ಮೆನ್ಷನ್ ಮಾಡ್ತೀರಿ? ಡೆಟರ್ಸ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ 22,500 ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇನ್ನು ನೋಡಿರಿ, ಇನ್ನೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ ಇನ್ನೇನು ಕೊಟ್ಟಿದ್ದಾರೆ ನೋಡಿರಿ. ಸಿಂಪಲ್ ಆಗಿದೆ, ಆರಾಮ್ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪೆಟ್ಟಿ ಕ್ಯಾಶ್ ಆನ್ 1/1/1982 ಇಟ್ ಈಸ್ ಆಲ್ಸೋ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲ, ಇದು 60 ಇದೆ. ಸೊ ಇದನ್ನು ಕೂಡ ಏನು ಮಾಡಬೇಕು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿ, ಪೆಟ್ಟಿ ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಿ ಇಲ್ಲಿ 60 ಅಂತೇಳಿ ಮೆನ್ಷನ್ ಮಾಡಬೇಕು. ಇವಾಗಲೇ ಟೋಟಲ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಇನ್ನೂ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಇದ್ದರೆ ನಾವು ಅವನ್ನ ತೆಗೆದುಕೊಳ್ಳೋಣ, ಓಪನಿಂಗ್ ಏನಾದರೂ ಇದ್ದರೆ. ಸೊ ಈ ಥರ ಇಷ್ಟು ಮೆನ್ಷನ್ ಮಾಡಿದ ನಂತರ ನೆಕ್ಸ್ಟ್ ನೋಡಿರಿ, ಮತ್ತು ಇನ್ನೇನಿದೆ? ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಡ್ಯೂರಿಂಗ್ ದ ಇಯರ್ ಆಟ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ದಾರೆ ನಿಮ್ಗೆ? 1,50,000. ಅಂದರೆ ಇದು ಏನಾಗುತ್ತೆ? ಬ್ರ್ಯಾಂಚ್ ಅಕೌಂಟದಲ್ಲಿ ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಇವಾಗ ಏನು ಮಾಡಿರಿ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸ್ವಲ್ಪ ಸ್ಪೇಸ್ ಇಲ್ಲಿ ನೋಡಿರಿ, ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಇಲ್ಲಿ ಆನಂತರ ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಎಷ್ಟಿದೆ? 1,50,000. 1,50,000 ಮೆನ್ಷನ್ ಮಾಡಿದ ನಂತರ ನೋಡಿರಿ, ನೆಕ್ಸ್ಟ್ ನೋಡಿರಿ, ಕ್ಯಾಶ್ ಸೇಲ್ಸ್ ಇದೆ. ಎಷ್ಟು ಕೊಟ್ಟಿದ್ದಾರೆ ನೋಡಿರಿ? ಕ್ಯಾಶ್ ಸೇಲ್ಸ 63,000 ಇದೆ. ಸೊ ಇದನ್ನು ಕೂಡ ಏನು ಮಾಡ್ಬೇಕು ನೀವು? ಕ್ಯಾಶ್ ಸೇಲ್ಸ್ ಅಂದ್ರೆ ಜಸ್ಟ್ ಬ್ರ್ಯಾಂಚ್ ಅಕೌಂಟ್ದಾಗ ಇಲ್ಲಿ ಏನು ಮಾಡಿರಿ, ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರ್ದಿರ್ತೀರಿ, ನಂತರ ಬಾಯ್ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ್ ಬರ್ದಿರ್ತೀರಿ, ಸ್ವಲ್ಪ ಗ್ಯಾಪ್ ಬಿಟ್ಟ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರ್ದಿರ್ತೀರಿ ಅಥವಾ ಬಾಯ್ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಬರ್ದಿರ್ತೀರಿ. ಇಲ್ಲೇ 2 ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡಬೇಕು. ಒಂದು ಕ್ಯಾಶ್ ಸೇಲ್ಸ, ಇನ್ನೊಂದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 63,000. ಜಸ್ಟ್ ಇದನ್ನ 63,000 ಮೆನ್ಷನ್ ಮಾಡಿರಿ ಕ್ಯಾಶ್ ಸೇಲ್ಸ. ನಂತರ ನೋಡಿರಿ, ಈಗ ಕ್ಯಾಶ್ ಸೇಲ್ಸ್ ಆಯಿತು. ಕ್ರೆಡಿಟ್ ಸೇಲ್ಸ್ 1,10,000 ಇದೆ. ಎಷ್ಟಿದೆ? 1 ಲ್ಯಾಕ್ ಎಷ್ಟಿದೆ? 1,10,000 ಇದೆಲ್ಲ ಕ್ರೆಡಿಟ್ ಸೇಲ್ಸ್. ಸೊ ಇದನ್ನು ನೀವು ಕ್ರೆಡಿಟ್ ಸೇಲ್ಸ ಬ್ರ್ಯಾಂಚ್ ಅಕೌಂಟಲ್ಲಿ ಮೆನ್ಷನ್ ಮಾಡಬಾರ್ದು, ನೆನಪಿಟ್ಕೋರಿ. ಸೊ ಇದನ್ನೇನು ಮಾಡ್ಬೇಕು ನೀವು? ಕ್ರೆಡಿಟ್ ಸೇಲ್ಸ ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಟರ್ಸ್ ಅಕೌಂಟ್, ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ದಾಗ ಮೆನ್ಷನ್ ಮಾಡಿರಿ 1,10,000 ಅಂತೇಳಿ ಮೆನ್ಷನ್ ಮಾಡಬೇಕು. ನಂತರ ನೋಡೋಣ, ಜಸ್ಟ್ ಏನಿಲ್ಲ, ಸಿಂಪಲ್ ಇದೇ ಥರ ಮೆನ್ಷನ್ ಮಾಡ್ಕೋತವ್ರಿ. ನೆಕ್ಸ್ಟ್ ಇನ್ನೊಂದಿದೆ ನೋಡಿರಿ, ಗೂಡ್ಸ್ ರಿಟರ್ನ್ ಬಾಯ್ ಬ್ರ್ಯಾಂಚ್. ಇದು ರಿಟರ್ನ್ ಬಾಯ್ ಕಸ್ಟಮರ್ ಅಂದಿಲ್ಲ, ಅವರು ಕಸ್ಟಮರ್ ಅಂದಿರ ಅಂದ್ರೆ ಅದ ಸೇಲ್ಸ್ ರಿಟರ್ನ್. ಬಟ್ ಇಲ್ಲೇನು ಅಂದಿದ್ದಾರೆ? ಗೂಡ್ಸ್ ರಿಟರ್ನ್ ಬಾಯ್ ದ ಬ್ರ್ಯಾಂಚ್ ಅಂದರೆ 4,500. ಅಂದರೆ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಬಾಯ್ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಬ್ರೆಕೆಟಲ್ಲಿ ರಿಟರ್ನ್ ಅಂತೇಳಿ ಏನು ತೊಗೊಂಡಿರ್ತಿರಲ್ಲ. ಸೊ ಇಲ್ಲಿ ಎಷ್ಟು ಅಮೌಂಟ್ ತೆಗೆದುಕೊಳ್ಳಿ?
4500 ತೆಗೆದುಕೊಳ್ಬೇಕು. ನಂತರ ನೋಡ್ರಿ ನೆಕ್ಸ್ಟ್ ನೋಡ್ರಿ ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಫಾರ್ ಅಂದರೆ ಹೆಡ್ ಆಫೀಸ್ದವರ ಕ್ಯಾಶ್ ಸೆಂಡ್ ಮಾಡಿದಾರೆ ಅಂತ ಹೇಳ್ತಾರೆ. ಸ್ಯಾಲ್ರೀಸ್ ಇರ್ಬೋದು, ರೆಂಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಇರ್ಬೋದು, ಪೆಟ್ಟಿ ಕ್ಯಾಶ್ ಇರ್ಬೋದು. ಎಷ್ಟಾಗಿದೆ? ಸ್ಯಾಲ್ರೀಸ್ ಎಷ್ಟಿದೆ? 10,800, ರೆಂಟ್ ಆ್ಯಂಡ್ ಎಕ್ಸ್ಪೆನ್ಸಸ್ 8,400, ಪೆಟ್ಟಿ ಕ್ಯಾಶ್ ಎಷ್ಟಿದೆ? 1,950. ಇವನು ಅಷ್ಟೂ ಏನು ಮಾಡ್ಬೇಕು ನೀವು ಆ್ಯಡ್ ಮಾಡಬೇಕು. ಸೊ ಇದನ್ನ ಎಲ್ಲಿ ತೆಗೆದುಕೊಳ್ಬೇಕಂದ್ರೆ ಟು ಬ್ಯಾಂಕ್ ಅಕೌಂಟ್ ಅಥವಾ ಬ್ರ್ಯಾಂಚ್ ಅಕೌಂಟಲ್ಲಿ ಟು ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡಬೇಕು ಆರ್ ಕ್ಯಾಶ್ ಅಕೌಂಟ್ ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ರು ನಡೆಯುತ್ತೆ. ಕ್ಯಾಶ್ ಕೊಟ್ಟಾಗ ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿದ್ರು ನಡೆಯುತ್ತೆ. ಟು ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಸ್ಯಾಲ್ರೀಸ್ ಎಷ್ಟಿದೆ? 10,800, ರೆಂಟ್ 8,400, ಪೆಟ್ಟಿ ಕ್ಯಾಶ್ ಎಷ್ಟಿದೆ? 1,950. ಇವಾಗಲೇ ಟೋಟಲ್ ಮಾಡಬೇಡ್ರಿ, ನಂತರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಟೋಟಲ್ ಮಾಡೋಣ, ಮತ್ತೆ ಆ್ಯಡ್ ಮಾಡಿ ಟೋಟಲ್ ಮಾಡೋಣ. ಇಷ್ಟಾಯ್ತಲ್ಲ. ಈಗ ಪೆಟ್ಟಿ ಕ್ಯಾಶ್ ಆಯಿತು, ಎಷ್ಟಾಯಿತು? 1,950 ಆಯಿತು. ಸೊ ನೆಕ್ಸ್ಟ್ ನೋಡಿರಿ ಪಾಯಿಂಟ್ಸ್ ಏನಿದೆ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಆಟ್ ಬ್ರ್ಯಾಂಚ್ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ದಾರೆ? 1,18,200 ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್ ಅಂತ ಇದ್ದಾರೆ. ನೀವು ಏನು ಮೆನ್ಷನ್ ಮಾಡ್ತಾರಲ್ಲ ಬ್ರ್ಯಾಂಚ್ ಅಕೌಂಟದಲ್ಲಿ ಇಲ್ಲೂ ಮೆನ್ಷನ್ ಮಾಡಿದಾರಲ್ಲ ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್ ಅಂತೇಳಿ ಮೆನ್ಷನ್ ಮಾಡಿ 1,18,200 ಇಲ್ಲೂ ಮೆನ್ಷನ್ ಮಾಡಬೇಕು. ಇನ್ನೊಂದು ಬ್ರ್ಯಾಂಚ್ ಡೆಟರ್ಸ್ ಅಕೌಂಟದಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇಲ್ಲೂ ಕೂಡ ಏನು ಮಾಡಬೇಕು ನೀವು 1,18,200 ಮೆನ್ಷನ್ ಮಾಡಬೇಕು. ಸೊ ಈ ಥರ ಸಿಂಪಲ್ ಆಗಿದೆ. ಕೆಲವೊಂದಷ್ಟು ಎಂಟ್ರಿಗಳು ಮಾತ್ರ ಡಬಲ್ ಸೈಡ್ ನಾವು ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ ಡಿಸ್ಕೌಂಟ್ ಅಲೌಡ್ ಟು ದ ಡೆಟರ್ಸ್. ಎಷ್ಟು ಹೇಳ್ತಾರೆ ಡಿಸ್ಕೌಂಟ್ ಅಲೌಡ್ ಅಂತೇಳಿ? 1,800 ಇದೆ. ಡೆಟರ್ಸ್ ಡಿಸ್ಕೌಂಟ್ ಅಲೌಡ್ ಅಂದರೆ ಇದು ಆ್ಯಕ್ಚುಲಿ ನಾವು ಬ್ರ್ಯಾಂಚ್ ಅಕೌಂಟದಲ್ಲಿ ತೆಗೆದುಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಟರ್ಸ್ ಅಕೌಂಟ್ ಬೈ ಡಿಸ್ಕೌಂಟ್ ಅಲೌಡ್ ಅಂತೇಳಿ ಮೆನ್ಷನ್ ಮಾಡಿರಿ. ಎಷ್ಟು? 1,800. ಸೊ ಇಷ್ಟ ಆಯ್ತಲ್ಲ. ಸೊ ಇವಾಗ ನೋಡೋಣ ಮತ್ತೇನಾದರೂ ಇನ್ಫಾರ್ಮೇಷನ್ ಇದೇನೋ ಇಲ್ಲ ಅಂತೇಳಿ. ನೆಕ್ಸ್ಟ್ ನೋಡಿರಿ ಸ್ಟಾಕ್ ಆಟ್ ಬ್ರ್ಯಾಂಚ್ ಆನ್ 31st 12/1982 ಆಟ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಆಟ್ ಇನ್ವಾಯ್ಸ್ ಪ್ರೈಸ್ ಎಷ್ಟು ಅಮೌಂಟ್ ಇದೆ? 33,900 ಇದೆಯಲ್ಲ. ಸೊ ಇದನ್ನ ಏನು ಮಾಡ್ಬೇಕು ನಾವು? ಕ್ಲೋಸಿಂಗ್ ಇದೆಯಲ್ಲ 31st 12/1982. ಸೊ ಇದನ್ನು ಕ್ಲೋಸಿಂಗ್ ಇದ್ದರೆ ನಾವು ಏನು ಮಾಡಬೇಕು? ಬ್ರ್ಯಾಂಚ್ ಅಕೌಂಟದಲ್ಲಿ ನೀವೇನು ಮಾಡ್ತೀರಾ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಸ್ಟಾಕ್ ಮೆನ್ಷನ್ ಮಾಡಿರಿ. ಎಷ್ಟು? 33,900. ಮತ್ತು ಇನ್ನೊಂದು ನೀವು ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಬಿಟ್ಟು ನಂತರ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮೆನ್ಷನ್ ಮಾಡಿ ಸ್ಟಾಕ್ ಅಂತ ಮೆನ್ಷನ್ ಮಾಡಿರಿ 33,900. ನಾ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಾಗ ಕೂಡ ನಿಮ್ಗೆ ಫಾರ್ಮೆಟ್ ಡಿಸ್ಕಷನ್ ಮಾಡುವಾಗ ಹೇಳಿದ್ದೀನಿ. ಸೊ ಅಲ್ಲೆಲ್ಲ ಫಾರ್ಮೆಟ್ಸ್ ಎಲ್ಲ ನೋಡ್ರಿ ಅವನ್ನ. ಸೊ ಅದೇ ಫಾರ್ಮೆಟ್ಸ್ ಇದೆ, ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿರಿ ಪೆಟ್ಟಿ ಕ್ಯಾಶ್ ಆನ್ 31st 12/1982 ಎಷ್ಟಿದೆ? ಪೆಟ್ಟಿ ಕ್ಯಾಶ್ 90 rupees ಇದೆ. ಸೊ ಇದನ್ನು ಕೂಡ ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಬ್ರ್ಯಾಂಚ್ ಅಕೌಂಟದಲ್ಲಿ ಮೆನ್ಷನ್ ಮಾಡಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಪೆಟ್ಟಿ ಕ್ಯಾಶ್ ಅಷ್ಟು 90 rupees ಮೆನ್ಷನ್ ಮಾಡಬೇಕು. ಸೊ ಇಷ್ಟ ಆಯ್ತಲ್ಲ. ನಂತರ ಮತ್ತೇನಾದರೂ ಇನ್ಫಾರ್ಮೇಷನ್ ಇದೇನೋ ಅಥವಾ ಇಲ್ಲ ಅಂತೇಳಿ ನೋಡ್ರಿ. ಇಷ್ಟ ಆಯ್ತಲ್ಲ. ಲಾಸ್ಟ್ ಲೈನ್ ಇದೆ ಆಲ್ ಕ್ಯಾಶ್ ರಿಸೀವ್ಡ್ ಬೈ ದ ಬ್ರ್ಯಾಂಚ್ ಈಸ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಂತಿದೆ. ಸೊ ಇವಾಗ ಒಂದು ವಿಚಾರ ನಿಮಗೆ ಏನಂದರೆ ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಓಪನಿಂಗ್ ತೊಗೊಂಡಿರಿ ಸ್ಟಾಕ್ ಡೆಟರ್ಸ್ ಓಪನಿಂಗ್ ತೊಗೊಂಡಿರಿ, ಬಟ್ ಡೆಟರ್ಸ್ ಎಲ್ಲಿಯೂ ಕ್ಲೋಸಿಂಗ್ ಇಲ್ಲ. ಸೊ ಕ್ಲೋಸಿಂಗ್ ಇಲ್ಲ ಅಂದರೆ ನಾವು ಏನು ಮಾಡಿದ್ವಲ್ಲ ಡೆಟರ್ಸ್ ಅಕೌಂಟ ಅದಕ್ಕೆ ನಾವು ಪ್ರಿಪೇರ್ ಮಾಡಿದ್ವಲ್ಲ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿರಿ ಡೆಟರ್ಸ್ ಅಕೌಂಟ. ಇವನ್ನ ಟೋಟ್ಲಿಂಗ್ ಮಾಡಿರಿ 22,500 ಪ್ಲಸ್ 1,10,000 ಮಾಡಿದಾಗ 1,32,500 ಬರುತ್ತೆ. ನೆಕ್ಸ್ಟ್ ಇಲ್ಲಿಯೂ ಕೂಡ 1,32,500 ಮಾಡಿ ನಂತರ ಏನು ಮಾಡಿರಿ 1,18,200 ಲೆಸ್ ಮಾಡಿರಿ. ನೆಕ್ಸ್ಟ್ 1,800 ಲೆಸ್ ಮಾಡಿರಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ 12,500 ಬರುತ್ತೆ. ಸೊ ಇದೇ ನಿಮ್ದು ಬ್ಯಾಲೆನ್ಸಿಂಗ್ ಫಿಗರ್ ಫಾರ್ ದ ಡೆಟರ್ಸ್ ಅಕೌಂಟ್ ಇದೆ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದನ್ನ ಏನು ಮಾಡ್ಬೇಕು ನಾವು? ಯು ಹ್ಯಾವ್ ಟು ಮೆನ್ಷನ್ ಬ್ರ್ಯಾಂಚ್ ಅಕೌಂಟದಲ್ಲಿ ಏನು ಮಾಡ್ತೀರಿ ನೀವು? ಬ್ರ್ಯಾಂಚ್ ಅಕೌಂಟದಲ್ಲಿ ಡೆಟರ್ಸ್ ಅಂತೇಳಿ ಏನು ಮಾಡಬೇಕು? ಮೆನ್ಷನ್ ಮಾಡಬೇಕು. ಕ್ಲೋಸಿಂಗ್ ಅದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿ 12,500 ಮೆನ್ಷನ್ ಮಾಡಬೇಕು. ಸೊ ಇವಾಗ ನಾವು ಏನು ಮಾಡೋಣ? ಇನ್ನೂ ನೀವು ಟೋಟ್ಲಿಂಗ್ ಮಾಡಬೇಡ್ರಿ, ಟೋಟ್ಲಿಂಗ ನಂತರ ಮಾಡೋಣ. ಇಷ್ಟ ಆಯ್ತಲ್ಲ. ಇಷ್ಟಾದ ನಂತರ ನಾವೇನು ಮಾಡಬೇಕಿನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿರಿ. ಆ್ಯಕ್ಚುಲಿ ಇಷ್ಟು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ತಿರಲ್ಲ ನೀವು
ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕೂಡ ಎಷ್ಟು ಸಾಲ್ವ್ ಮಾಡಿದ್ರೆ ಸಫಿಷಿಯೆಂಟ್, ಅಂದರೆ ಎಷ್ಟು ಸಾಲ್ವ್ ಮಾಡಿರಿ ಅಂದ್ರೆ ಕಾಸ್ಟ್ ಪ್ರೈಸ್ ಮೆಥಡ್ ಕೂಡ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ ಕ್ಲೋಸ್ ಆಗಕ್ಕೆ ಬರುತ್ತೆ. ಸೊ ಈ ಥರ ಇಲ್ಲಿ ಸ್ವಲ್ಪ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇದೆಯಲ್ಲ ಅದನ್ನಷ್ಟು ನಾವು ವರ್ಕಿಂಗ್ ನೋಟ್ ಹಾಕಿ ಸಾಲ್ವ್ ಮಾಡ್ತೇವೆ. ನಂತರ ಇನ್ನೂ ಕೆಲವೊಂದಷ್ಟು ವರ್ಕಿಂಗ್ ನೋಟ್ ಹಾಕಿ ಸಾಲ್ವ್ ಮಾಡಬೇಕು. ಯಾವ್ಯಾವ ವರ್ಕಿಂಗ್ ನೋಟ್ ಹಾಕಬೇಕು ಅನ್ನೋದನ್ನು ನಾನು ಈ ಕ್ಲಾಸ್ನಲ್ಲಿ ಈಗ ಡಿಸ್ಕಸ್ ಮಾಡ್ತೇನೆ. ಒಂದು ಸೆಕೆಂಡ್. ಇನ್ನೇನು ಮಾಡಬೇಕು, ಇನ್ನು ಜಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಇನ್ವಾಯ್ಸ್ ಪ್ರೈಸ್. ಸೊ ನೀವು ಇನ್ವಾಯ್ಸ್ ಪ್ರೈಸ್ ಮೇಲೆ ಫೋಕಸ್ ಮಾಡಬೇಕಂದ್ರೆ ಪ್ರಾಬ್ಲಮ್ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಸ್ಟಾಕ್ ಏನಿದೆ ಇನ್ವಾಯ್ಸ್ ಪ್ರೈಸ್ ಇದ್ದಾಗ ಯಾವಾಗಲೂ ಒಂದು 4 ಪಾಯಿಂಟ್ ನಾವು 4 ಪಾಯಿಂಟ್ ಅಂತ ನಾವು ಡಿಸ್ಕಷನ್ ಮಾಡಬೇಕು. ಅಂದರೆ ಪ್ರಾಬ್ಲಮ್ದಲ್ಲಿ 4 ಪಾಯಿಂಟ್ ತೆಗೆದುಕೊಳ್ಬೇಕು. ಅಂದರೆ ಇಷ್ಟೆಲ್ಲ ನೀವು ಮೆನ್ಷನ್ ಮಾಡಿದಿರಿ ಕಾಸ್ಟ್ ಪ್ರೈಸ್, ಈಗ ಇನ್ವಾಯ್ಸ್ ಪ್ರೈಸ್ದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ನೀವು. ಸೊ ಇಷ್ಟು ಮೆನ್ಷನ್ ಮಾಡಿದ ನಂತರ ಏನು ಮಾಡಬೇಕಿನ್ನ ಸ್ಟಾಕ್ ಆನ್ ಇದು ಫಸ್ಟ್ ನೀವು ಯಾವ ಪಾಯಿಂಟ್ಸ್ಗಳನ್ನ ನಾನು ತೆಗೆದುಕೊಳ್ಬೇಕಂತ ಹೇಳ್ತೀನಿ ನಿಮ್ಗೆ. ಫಸ್ಟ್ ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಬೇಕು. ಅಂದರೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇದ್ದಾಗ ಫೋಕಸ್ ಮಾಡಬೇಕು, ನೀವು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇದ್ರ ಮೇಲೆ ಯಾವ್ದ್ರ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಓಪನಿಂಗ್ ಸ್ಟಾಕ್ ಮಾಡಬೇಕು, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಇದ್ರ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ನಂತರ ಇನ್ನೊಂದಿದೆ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಕೂಡ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನೊಂದಿದೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಕೌಂಟ್ ಅಂತೇಳಿ ಇದ್ರ ಮೇಲೆ ಕೂಡ ನೀವು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹಾಗಾದರೆ ಇವಾಗ ವರ್ಕಿಂಗ್ ನೋಟ್ ಹಾಕೋಣ. ನೀವು ಏನು ಮಾಡಿರಿ, ವರ್ಕಿಂಗ್ ನೋಟ ಪ್ರಾಬ್ಲಮ್ ಲಾಸ್ಟಿಗೆ ಹಾಕಿರೂ ನಡೆಯುತ್ತೆ ಅಥವಾ ಫಸ್ಟ್ಗೆ ನೀವು ಈ ಥರ ಸಾಲ್ವ್ ಮಾಡಿದರೂ ಕೂಡ ನಡೆಯುತ್ತೆ. ವರ್ಕಿಂಗ್ ನೋಟ್ ಅಂತ ಹಾಕಿ ವರ್ಕಿಂಗ್ ನೋಟ್ ಸೆಕೆಂಡ್ ಅಂತ ಹಾಕಿರಿ. ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಅಂತ ಮೆನ್ಷನ್ ಮಾಡಿರಿ. ಇಲ್ಲಿ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ ಅಂತ ಮೆನ್ಷನ್ ಮಾಡಬೇಕು, ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಅಂತ ಮೆನ್ಷನ್ ಮಾಡಬೇಕು, ಲೋಡಿಂಗ್ ಆನ್ ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು, ಲೋಡಿಂಗ್ ಆನ್ ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಬ್ರೆಕೆಟಲ್ಲಿ ರಿಟರ್ನ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಏನಿಲ್ಲ, ಸಿಂಪಲ್ ಇದೆ ನೋಡಿ. ಒಂದು ಟ್ರಿಕ್ ನಿಮ್ಗೆ ಹೇಳ್ತೀನಿ. ಇಲ್ಲಿ ಎಷ್ಟಿದೆ ನೋಡಿರಿ, ಒಂದು ಸೆಕೆಂಡ್. ಇಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿದೆ 27,000 ಇದೆಯಲ್ಲ. ಸೊ ಇದನ್ನ ಡೈರೆಕ್ಟಾಗಿ ನೀವು ಏನು ಮಾಡಿರಿ 27,000 ತೆಗೆದುಕೊಳ್ಳಿ. ಓಪನಿಂಗ್ ಸ್ಟಾಕ 27,000 ಇಂಟು 25 ಡಿವೈಡೆಡ್ ಬೈ 125 ಇಂಟು 25. ಯಾಕಂದರೆ 25 ಲೋಡಿಂಗ್ ಅಂದರೆ ಇದೇ ಲೋಡಿಂಗ್, ಪ್ರಾಫಿಟ್ ಏನಿದೆಯಲ್ಲ ಇದೇ ಲೋಡಿಂಗ್ ಅಂತಾರೆ. ಡಿವೈಡೆಡ್ ಬೈ 125 ಅಂದರೆ ಇನ್ವಾಯ್ಸ್ ಪ್ರೈಸ್ ಮೇಲೆ ತೆಗೆದುಕೊಳ್ಬೇಕು ನಾವು. 125 ಅಂದರೆ ಇನ್ವಾಯ್ಸ್ ಪ್ರೈಸ್ ಮೇಲೆ ನಾವು ಸಾಲ್ವ್ ಮಾಡ್ತೀವಲ್ಲ, ಇನ್ವಾಯ್ಸ್ ಪ್ರೈಸ್ 125 ಆದಾಗ 5,400 ಆಗುತ್ತೆ. ಸಪೋಸ್ ಇಲ್ಲಿ ಏನಾದರೂ ಸಪೋಸ 25% ಆನ್ ಇನ್ವಾಯ್ಸ್ ಅಂತ ಸೇಲ್ಸ್ ಅಂತ ಕೊಟ್ಟಿರಿ ಅಂದರೆ ಇದ್ರ ವ್ಯಾಲ್ಯೂ ಚೇಂಜ್ ಆಗುತ್ತಿತ್ತು. ಅದನ್ನೆಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ದಾಗ ನಿಮ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡ್ರಿ, ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿರಿ. ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 33,900 ಇದೆಯಲ್ಲ. ಸೊ ಇದನ್ನು ಕೂಡ ಇದ್ರ ಮೇಲೂ 20% ಅಂದರೆ ಪ್ರಾಫಿಟ್ ಏನಿದೆಯಲ್ಲ 25% 20 ಅಲ್ಲ 25% ಇದೆಯಲ್ಲ. 33,900 25 ಡಿವೈಡೆಡ್ ಬೈ 125 ಮಾಡಬೇಕು. ಇಲ್ಲಿ 27,000 ಇಂಟು 25 ಡಿವೈಡೆಡ್ ಬೈ 125. ಇಲ್ಲಿ 33,900 ಇಂಟು 25 ಡಿವೈಡೆಡ್ ಬೈ 125 ಮಾಡಬೇಕು. 125 ಯಾಕಂದರೆ ಇಲ್ಲಿ 25% ಪ್ರಾಫಿಟ್ ತೊಗೋಬೇಕು. ನಂತರ ಇನ್ವಾಯ್ಸ್ ಪ್ರೈಸ 125 ತೆಗೆದುಕೊಳ್ಬೇಕು. ಟೋಟಲ್ ಎಷ್ಟಾಗುತ್ತೆ ಅದ ಡಿವೈಡ್ ಮಾಡೋದ್ರಿಂದ 6,780 ಆಯಿತು. ಇದು ಓಪನಿಂಗ್ ಸ್ಟಾಕು 5,400, ಕ್ಲೋಸಿಂಗ್ 6,780. ಇವೆಲ್ಲ ಏನು ಅಂದರೆ ಇವಾಗ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡತ್ತಾರೆ. ಲೋಡಿಂಗ್ ನೈತಿಕ್, ಬಟ್ ಇದಕ್ಕೆ ಏನಂತಾರೆ ಪ್ರಾಫಿಟ್ ಅಂತಾರೆ. ಇದಕ್ಕೆ ಇನ್ನೊಂದು ಏನಂತಾರೆ ಪ್ರಾಫಿಟ್, ಅಂದರೆ ಇದು ಪ್ರಾಫಿಟ್. ಸೊ ನೆಕ್ಸ್ಟ್ ನೋಡಿ, ಇನ್ನು 4 ಪಾಯಿಂಟ್ಸ್ ನೀವು ಫೋಕಸ್ ಮಾಡಬೇಕು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇದ್ದಾಗ. ನೆಕ್ಸ್ಟ್ ಇನ್ನೊಂದು ಯಾವುದು, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಎಲ್ಲಿದೆ ನೋಡಿರಿ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಎಷ್ಟಿದೆ 1,50,000 ಇದೆಯಲ್ಲ. ಸೊ ಇದನ್ನು ಕೂಡ ನೀವು ಏನು ಮಾಡಬೇಕು 1,50,000 ಇಂಟು 25 ಡಿವೈಡೆಡ್ ಬೈ 125 ಮಾಡಿದಾಗ ಎಷ್ಟು ಬರುತ್ತೆ 30,000 ಬರುತ್ತೆ. ನೆಕ್ಸ್ಟ್ ರಿಟರ್ನ್ ನೋಡಿರಿ ಎಷ್ಟಿದೆ. ರಿಟರ್ನ್ ಎಷ್ಟಿದೆ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಂತಿದೆಯಲ್ಲ. ರಿಟರ್ನ್ ಬೈ ಕಸ್ಟಮರ್ ಇದ್ದರೆ ಅದ ಸೇಲ್ಸ್ ರಿಟರ್ನ್, ಬಟ್ ರಿಟರ್ನ್ ಗೂಡ್ಸ್ ರಿಟರ್ನ್ ಆಗಿರಬೇಕು. ರಿಟರ್ನ್ ಬೈ ಬ್ರಾಂಚ್ ಅಂತಿದ್ರೆ 4,500 ಅಂದರೆ ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಅಂತ ನೀವು ಏನು ತೆಗೆದುಕೊಂಡಿರ್ತಾರಲ್ಲ ಅದು ರಿಟರ್ನ್ 4,500 ಇಂಟು 25 ಡಿವೈಡೆಡ್ ಬೈ 125 ಮಾಡೋದ್ರಿಂದ 900 ಬರುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಒನ್ಸ್ ಅಗೇನ್ ಇನ್ನೇನು ನೋಡಿರಿ, ನೀವೇನು ಮಾಡಬೇಕಂದ್ರೆ ಇನ್ವಾಯ್ಸ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇರುತ್ತೆ. ಅಂದರೆ ಈ ಪ್ರಾಬ್ಲಮ್ದಲ್ಲಿ ಏನು ಹೇಳಿದ್ದಾರೆ ನೋಡಿರಿ, ಈ ಪ್ರಾಬ್ಲಮ್ದಲ್ಲಿ
ಗೂಡ್ಸ್ ಆರ್ ಸಪ್ಲೈಡ್ ಕಾಸ್ಟ್ ಪ್ಲಸ್ 25% ಅಂತ ಹೇಳ್ತಾರೆ. ಅಂದರೆ ಗೂಡ್ಸ್ ಆರ್ ಸಪ್ಲೈ ಹೆಂಗೆ ಮಾಡಿದಾರತ್ತೆ, ಮೊದಲ 25 ಇಟ್ಕೋಬೇಕು ನೀವು, ಕಾಸ್ಟ್ ಮೇಲೆ 100 ಇಟ್ಕೋಬೇಕು. ಯಾಕೆ ಕಾಸ್ಟ್ ಮೇಲೆ 100 ಇಟ್ಕೋಬೇಕಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಹೇಳ್ತಾರೆ. ಸಪೋಸ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ, ಇನ್ವಾಯ್ಸ್ 100 ಇಟ್ಕೋಬೇಕು. ಅಂದರೆ ಇಲ್ಲಿ ನಿಮ್ಗೆ ಚೇಂಜಸ್ ಬರ್ತದಲ್ಲ. ಸೊ ಇವನ್ನ ಎರಡು ಮಾಡೋದ್ರಿಂದ ಎಷ್ಟು ಆಕೈತಿ, 125. ಅಂದ್ರೆ ನಾವು ಲೋಡಿಂಗ್ ಅಂದರೆ ಯಾವ ಪಾರ್ಟ್ಸ್ ನಾವು ತೆಗೆದುಕೊಳ್ಬೇಕು, ಇದನ್ನಷ್ಟೇ ತೆಗೆದುಕೊಳ್ಬೇಕು ಮತ್ತು ಇದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋಬೇಕು. ಸೊ ಮೇನ್ಲಿ ಬರೋದಂದ್ರೆ ಓಪನಿಂಗ್ ಸ್ಟಾಕ್ ಬರುತ್ತೆ, ಇದ್ರ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು, ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು, ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ರಿಟರ್ನ್ ಕೂಡ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಷ್ಟು ಅಮೌಂಟ್ ನಾವು ಬರೋದ ನಂತರ ನಾವು ಏನು ಮಾಡಬೇಕಂದ್ರೆ ಇನ್ನು ಜಸ್ಟ್ ಬ್ರ್ಯಾಂಚ್ ಅಕೌಂಟದಲ್ಲಿ ಸ್ವಲ್ಪ ಮೆನ್ಷನ್ ಮಾಡಬೇಕು. ಯಾವ ಥರ ಮೆನ್ಷನ್ ಮಾಡ್ತಾರೆ ಅಂದರೆ ಬ್ರ್ಯಾಂಚ್ ಅಕೌಂಟದಲ್ಲಿ ಇನ್ನೊಂದು ಪ್ರಾಬ್ಲಮ್ ಸ್ವಲ್ಪ ಟೈಮ್ ಜಾಸ್ತಿ ಇದೆ, ಸೊ ಟೈಮ್ ಕನ್ಸ್ಯೂಮಿಂಗ್ ಇದೆ. ಬಟ್ ನೀವು ಈಸಿಲಿ ಪ್ರಾಕ್ಟೀಸ್ ಮಾಡೋದರಿಂದ ಕೂಡ ಟೈಮ್ ನಿಮ್ಮದು ಸೇವ್ ಆಗುತ್ತೆ. ಮತ್ತು ಇನ್ನೊಂದು ಈ ಥರ ಈಸಿ ಪ್ರಾಬ್ಲಮ್ ಇದೆ ಎಕ್ಸಾಮ್ದಲ್ಲಿ ಕೂಡ ಕೆಲವೊಂದು ಸಾರಿ ಏನು ಮಾಡ್ತಾರೆ, ಇಂಥ ಪ್ರಾಬ್ಲಮ್ಸ್ ಕೂಡ ಕೇಳತ್ತಿರ್ತಾರೆ. ಸೊ ಅದಕ್ಕಾಗಿ ಫೋಕಸ್ ಮಾಡಿರಿ ಬ್ರ್ಯಾಂಚ್ ಅಕೌಂಟ್ಸ್ ಮೇಲೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಈಗ ತೆಗೆದುಕೊಂಡಿದ್ದೀವಲ್ಲ, ಇಲ್ಲೊಂದು ನೋಡಿರಿ ಒಂದು ಸೆಕೆಂಡ್, ಓಪನಿಂಗ್ ಸ್ಟಾಕ ಈಗ ಈ ಸೈಡ್ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿರಿ, ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ ನೀವು, ಕ್ಲೋಸಿಂಗ್ ಸ್ಟಾಕ ಈ ಸೈಡ್ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ಆ್ಯಂಡ್ ಬ್ರ್ಯಾಂಚ್ ಅಕೌಂಟ ಈ ಸೈಡ್ ತೆಗೆದುಕೊಂಡಿದ್ದೀವಿ, ರಿಟರ್ನ ಗೂಡ್ಸ್ ಆ್ಯಂಡ್ ಬ್ರ್ಯಾಂಚ್ ಈಗ ಈ ಸೈಡ್ ತೆಗೆದುಕೊಂಡಿದ್ದೀವಲ್ಲ. ಸೊ ಇಲ್ಲಿ ನಾವು ಓಪನಿಂಗ ಈ ಸೈಡ್ ತೆಗೆದುಕೊಂಡು, ಈ ಸೈಡ್ ಇದೆಯಲ್ಲ ಬ್ರ್ಯಾಂಚ್ ಅಕೌಂಟ ಡೆಬಿಟ್ ಸೈಡ್ ಇದೆ, ಇದ್ರ ಲೋಡಿಂಗ್ ಯಾವ ಸೈಡ್ ತೆಗೆದುಕೊಳ್ಬೇಕಂದ್ರೆ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು ನಾವು. ಬ್ರ್ಯಾಂಚ್ ಅಕೌಂಟದಲ್ಲಿ ಸ್ಟಾಕ್ ಓಪನಿಂಗ್ ಸ್ಟಾಕ್ ಏನಿದೆಯಲ್ಲ ಇದ್ರ ಲೋಡಿಂಗ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಳೋಣ. ಸೊ ಎಷ್ಟಿದೆ ಆಲ್ರೆಡಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೇವಲ್ಲ, ಓಪನಿಂಗ್ ಸ್ಟಾಕ್ ಎಷ್ಟಿದೆ, ಲೋಡಿಂಗ 5400 ಇದೆಯಲ್ಲ. ಸೊ ಇದನ್ನ ಏನು ಮಾಡ್ಬೇಕು ನಾವು, ಓಪನಿಂಗ್ ಸ್ಟಾಕ್ ಆಲ್ರೆಡಿ ಡೆಬಿಟ್ ಸೈಡ್ ತೆಗೆದುಕೊಂಡಿವೆ, ಲೋಡಿಂಗ್ ಏನು ಮಾಡ್ಬೇಕು ನಾವು, ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ಕೋಬೇಕು 5400. ಸೇಮ್ ನೋಡಿರಿ, ಇನ್ನೇನು ಮಾಡ್ತೀರಾ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ, ಈ ಸೈಡ್ ಇದೆಯಲ್ಲ ಕ್ಲೋಸಿಂಗ್ ಸ್ಟಾಕ್ ಇದೆ, ಇದ್ರ ಲೋಡಿಂಗ್ ಯಾವ ಸೈಡ್ ಮೆನ್ಷನ್ ಮಾಡಬೇಕು, ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಸ್ಟಾಕ್ ರಿಸರ್ವ್ ಅಂತೇಳಿ ಇಲ್ಲಿ ಸ್ಟಾಕ್ ರಿಸರ್ವ್ ಓಪನಿಂಗ ಲೋಡಿಂಗ, ಇಲ್ಲಿ ಸ್ಟಾಕ್ ರಿಸರ್ವ್ ಇದೆ ಕ್ಲೋಸಿಂಗ್ ಎಷ್ಟಿದೆ ಆಲ್ರೆಡಿ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವಲ್ಲ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋಬೇಕು. ಎಷ್ಟಿದೆ, 6780. ಇಲ್ಲಪ್ಪ ವರ್ಕಿಂಗ್ ನೋಟ್ ನಾವು ಮೆನ್ಷನ್ ಮಾಡೋದಿಲ್ಲ ಅಂದರೆ ಇಲ್ಲೇ ಮೆನ್ಷನ್ ಮಾಡಿ ಕೂಡ ನಡೆಯುತ್ತೆ. ಸೊ ಎಷ್ಟು ಬರುತ್ತೆ ಅದ 6780 ಡೈರೆಕ್ಟಾಗಿ ಅದನ್ನೇ ನಾವು ಮೆನ್ಷನ್ ಮಾಡಿದ್ದೇವೆ ಇಲ್ಲಿ. ನೆಕ್ಸ್ಟ್ ನೋಡಿರಿ, ಇನ್ನು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್. ಸೊ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಫಸ್ಟ್ ಎಲ್ಲಿ ಮೆನ್ಷನ್ ಮಾಡಿದಿರಿ, ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದಿರಲ್ಲ, ಲೋಡಿಂಗ್ ಏನು ಮಾಡಬೇಕು ಅದರ ಅಪೋಸಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಎಷ್ಟಿದೆ, 30,000 ಇದೆ. ಅಂದರೆ 1,50,000 ಮೇಲೆ ನೀವೇನು ಮಾಡಬೇಕು, 1,50,000 ಮೇಲೆ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇವಲ್ಲ, 1,50,000 ಇಂಟು 25 ಡಿವೈಡೆಡ್ ಬೈ 125 ಅಂತೇಳಿ 30,000. ಸೊ ಇದನ್ನ ಇಲ್ಲಿ ಮೆನ್ಷನ್ ಮಾಡೋಣ, ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಯಾವುದು, ಗೂಡ್ಸ್ ರಿಟರ್ನ್ ಟು ಬ್ರ್ಯಾಂಚ್, ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಇಲ್ಲಿ ಬ್ರೆಕೆಟ್ದಾಗ ರಿಟರ್ನ್ ಅಂತ ತೆಗೆದುಕೊಂಡಿದ್ದೀರಿ. ಎಷ್ಟಿದೆ, 900 ಇದೆ. ಇದು ಲೋಡಿಂಗ್, ನಾ ಈಗ ಹೇಳ್ತಾ ಇರೋದು ಲೋಡಿಂಗ್. ಸೊ ಇದು 900. ಈಗ ನೀವು ಏನು ಮಾಡಿದಿರಿ, ಫಾರ್ಮೆಟ್ದಾಗ ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ 4500 ತೆಗೆದುಕೊಂಡಿದ್ದೀರಿ. ಇದ್ರ ಲೋಡಿಂಗ್ ಏನು ಮಾಡಬೇಕು, ಇದ್ರ ಅಪೋಸಿಟ್ ತೆಗೆದುಕೊಳ್ಬೇಕು. ಅಂದರೆ ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ ಲೋಡಿಂಗ ಕ್ಯಾಲ್ಕುಲೇಷನ್ ಮಾಡಿ 900. ಆಲ್ರೆಡಿ ಇದನ್ನು ಕ್ಯಾಲ್ಕುಲೇಷನ್ ಎಲ್ಲ ನಾವು ಇಲ್ಲಿ ವರ್ಕಿಂಗ್ ನೋಟ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ನೋಡಿರಿ. ಇಲ್ಲೆಲ್ಲ ಈ ಥರ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಸೊ ಈ ಥರ ನೀವು ತೆಗೆದುಕೊಂಡು ನಂತರ ಇನ್ನೇನು ಮಾಡಿರಿ, ಇವನ್ನೆಲ್ಲ ಕ್ಲೋಸ್ ಮಾಡಬೇಕು. ಎಷ್ಟಾಯಿತು, 27,000, 22,560 ಎಷ್ಟಾಯಿತು, ಎಷ್ಟು 49,560. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಡೈರೆಕ್ಟ್ ತೆಗೆದುಕೊಳ್ರಿ. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಿರಿ, ಎಷ್ಟಾಯಿತು, 10,800 ಪ್ಲಸ್ 8,400 ಪ್ಲಸ್ 1,950 ಮಾಡೋದ್ರಿಂದ ಎಷ್ಟಾಯಿತು, 21,150. ನೆಕ್ಸ್ಟ್ ನಾವು ಲೋಡಿಂಗ್ ತೆಗೆದುಕೊಂಡಿದ್ದೇವೆ, ಇದ್ರ ಲೋಡಿಂಗ್ ಕೂಡ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ಈ ಸೈಡೇ ಮೆನ್ಷನ್ ಮಾಡ್ಕೋತವ್ರಿ, ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಆಲ್ರೆಡಿ ತೆಗೆದುಕೊಂಡಿದ್ದೇವೆ. ಇವನು ಎರಡು ಟೋಟಲಿಂಗ್ ಮಾಡಿರಿ, 63,000 ಪ್ಲಸ್ 1,18,200 ಎಷ್ಟಾಯಿತು, 1,81,200 ಆಯಿತು. ನೆಕ್ಸ್ಟ್ ನೋಡಿರಿ, ಲೋಡಿಂಗ್ ಎರಡು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ಇದನ್ನ ಟೋಟಲ್ ಮಾಡಿರಿ, 33,990. ನೆಕ್ಸ್ಟ್ 12,500 ಟೋಟಲ್ ಎಷ್ಟಾಯಿತು, 46,490.
ಇನ್ನೊಂದು ಥಿಂಗ್ ನೀವು ಏನು ಮಾಡಬೇಕು, ಓಪನಿಂಗ್ ಸ್ಟಾಕ ಈ ಸೈಡ್ ಇದೆ, ಅದರ ಲೋಡಿಂಗ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ ಈ ಸೈಡ್ ಇದೆ, ಕ್ರೆಡಿಟ್ ಸೈಡ್, ಅದರ ಲೋಡಿಂಗ ಸ್ಟಾಕ್ ರಿಸರ್ವ್ ಐತೆ ಈ ಸೈಡ್ ಮೆನ್ಷನ್ ಮಾಡಬೇಕು. ಗೂಡ್ಸ್ ಆ್ಯಂಡ್ ಟು ಬ್ರಾಂಚ್ ಅಕೌಂಟ ಇಲ್ಲಿದೆ, ಅದರ ಲೋಡಿಂಗ ಇಲ್ಲಿ ಮೆನ್ಷನ್ ಮಾಡಬೇಕು ಕ್ರೆಡಿಟ್ ಸೈಡ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಅಂತೇಳಿ ಕ್ರೆಡಿಟ್ ಸೈಡ್ ಇದೆ, ಅದರ ಲೋಡಿಂಗ ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಸೊ ಈ ಥರ ಮೆನ್ಷನ್ ಮಾಡಿ ನಂತರ ಏನು ಮಾಡಿರಿ, ಎರಡು ಸೈಡ ಟೋಟ್ಲಿಂಗ್ ಮಾಡ್ಕೊರಿ, ಎಷ್ಟಾಗುತ್ತೆ ನೋಡಿರಿ, ಯಾವ ಸೈಡ್ ಕಡಿಮೆ ಆಗುತ್ತೆ ನೋಡಿರಿ. ಈ ಸೈಡ್ ಜಾಸ್ತಿ ಆಗ್ತಾಯಿಲ್ಲ, 4500 ಪ್ಲಸ್ 1,81,200 ಪ್ಲಸ್ 5,400 ಪ್ಲಸ್ 30,000 ಪ್ಲಸ್ ಏನು ಮಾಡಿರಿ 46,490 ಮಾಡಿದಾಗ 2,67,590 ಆಗುತ್ತೆ. ನೆಕ್ಸ್ಟ್ ಇದನ್ನ ಏನು ಮಾಡಿರಿ, ಈ ಸೈಡ ಲೆಸ್ ಮಾಡ್ಕೋತ ಬರೀ 49,560, 1,50,000, 21,150, 6,780, ನೆಕ್ಸ್ಟ್ 900 ಲೆಸ್ ಮಾಡಿರಿ. ಇವನ್ನೆಲ್ಲ ಲೆಸ್ ಮಾಡಿದಾಗ ರಿಮೈನಿಂಗ್ ನಮಗೆ ಬ್ಯಾಲೆನ್ಸ್ ಏನು ಬರುತ್ತೆ 39,200 ಬರುತ್ತೆ. ಸೊ ಇದೇನು ಟು ಬ್ರಾಂಚ್ ಪ್ರಾಫಿಟ್ ಅಥವಾ ಟು P&L ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿದ್ರೆ ನಡೀತದೆ, ಟು ಬ್ರಾಂಚ್ ಪ್ರಾಫಿಟ್. ಸೊ ನಾವೇನು ಮಾಡಬೇಕು, ಈ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡಬೇಕು. 1,32,500, 1,32,500 ಆಲ್ರೆಡಿ ಇದು ನಾವು ಕ್ಲೋಸಿಂಗ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ತೆಗೆದುಕೊಂಡಿದ್ದೀವಿ, ಕ್ಲೋಸ್ ಮಾಡಿ ಇಲ್ಲಿ ತೆಗೆದುಕೊಂಡಿದ್ದೀವಲ್ಲ. ಸೊ ಈ ಥರ ನೀವು ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಈಸಿಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇದನ್ನೊಂದು ಸಲ ನೀವು ಏನು ಮಾಡಬೇಕು, ಪ್ರಾಬ್ಲಮ್ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಒನ್ಸ್ ಅಗೇನೆ ವಿಡಿಯೋ ಏನು ಮಾಡಿರಿ, ಸ್ವಲ್ಪ ಸ್ಕಿಪ್ ಮಾಡಿದೆ ಏನು ಮಾಡಿರಿ, ವಿಡಿಯೋ ನೋಡಿರಿ, ಈ ಕ್ಲಾಸ್ ನೋಡಿರಿ. ಕ್ಲಾಸ್ ನೋಡಿದ ನಂತರ ಏನು ಮಾಡಿರಿ, ಸ್ವಲ್ಪ ನಿಮ್ಮ ಬುಕ್ಸ್ದಲ್ಲಿ ಬರಿಬೇಕು. ಬರೆದ ನಂತರ ಸೊ ಅಗೇನ್ ಏನು ಮಾಡಿರಿ, ಒನ್ಸ್ ಅಗೇನ ನೋಡಿ ಈಸಿಲಿ ಒಂದು ಪ್ರಾಕ್ಟೀಸ್ ಮಾಡಿ, ಒಮ್ಮೆ ಹಾಗೆ ಪ್ರಾಕ್ಟೀಸ್ ಮಾಡಿರಿ. ಸೊ ಅಂದ್ರೆ ಜಸ್ಟ್ ನಿಮ್ಮ ಹತ್ರ ಕ್ವಶನ್ ಇಟ್ಕೊಂಡು ನಂತರ ಆನ್ಸರ್ ನೀವು ಫೈಂಡ್ ಔಟ್ ಮಾಡಿರಿ. ಆನ್ಸರ್ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಏನು ಮಾಡಿರಿ, ಡೈರೆಕ್ಟಾಗಿ ವಿಡಿಯೋ ನೋಡಿರಿ. ವಿಡಿಯೋದಲ್ಲಿ ಎಲ್ಲ ನಿಮ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ, ಡಿಟೇಲಾಗಿ ನಿಮಗೆಲ್ಲ ಎಲ್ಲ ಪಾಯಿಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ಒಂದು ಕ್ಲಾಸ್ ನೋಡಿರಿ, ಇದು ಕ್ಲಾಸ ಇಂಪಾರ್ಟೆಂಟ್ ಕ್ಲಾಸ್ ನಿಮ್ಗೆ, ಯಾಕಂದರೆ ಇದು ಇನ್ವಾಯ್ಸ್ ಪ್ರೈಸ್ ಮೇಲೆ ಇದೆ. ಬಟ್ ಆದರೂ ಕೂಡ ಇಲ್ಲಿ ಏನು ಮಾಡಿದ್ದಾರೆ, ನಿಮ್ಗೆ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳಿದ್ದಾರೆ, ಇನ್ನು ಲೋಡಿಂಗ್. ಸೊ ಎಕ್ಸಾಮ್ದಲ್ಲಿ ಮೇ ಬಿ ಈ ಥರ ಪ್ರಾಬ್ಲಮ್ಸ್ ಕೂಡ ಕೇಳ್ತಿರ್ತಾರೆ. ಒನ್ಸ್ ಅಗೇನ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ ನಂತರ ನಾ ಬ್ರ್ಯಾಂಚ್ ಅಕೌಂಟ್ಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ ನೋಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಸಬ್ಸ್ಕ್ರೈಬ್ ಮಾಡಿ ನಂತರ ನೀವೇನು ಮಾಡಿರಿ, ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ ನೋಡಿರಿ. ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಆ ಪ್ಲೇ ಲಿಸ್ಟ್ದಾಗ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಸೊ ಈ ಥರ ಎಲ್ಲ ಕ್ಲಾಸ್ ಇದೆ. ಒನ್ ಬೈ ಒನ್ ನೀವು ಏನು ಮಾಡಿರಿ, ಕ್ಲಾಸ್ಗಳೆಲ್ಲ ನೋಡಿರಿ. ನಂತರ ಕನ್ಸೈನ್ಮೆಂಟ್ ಅಕೌಂಟ್ಸ್ ಮೇಲೆ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ, ಅಲ್ಲೂ ಕೂಡ ನೋಡಿರಿ. ಅದಕ್ಕೂ ಕೂಡ ಒಂದು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ನೀವು ನೋಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.